ಅರಳುಗುಂಡಿಗೆ ಗ್ರಾಮದ ಗುರುವೇ ನಿನ್ನ ಪೂಜೆಯ ಮಾಡುತ್ತಲಿರುವೆ. ಅರಳುಗುಂಡಿಗೆ ಗ್ರಾಮದ ಗುರುವೇ ನಿನ್ನ ಪೂಜೆಯ ಮಾಡುತ್ತಲಿರುವೆ. ಶರಣರ ಮೇಲೆ ಕರುಣೆಯ ತೋರು, ಶರಣರ ಮೇಲೆ ಕರುಣೆಯ ತೋರು, ನಿನ್ನ ನಾಮವ ಭಜಿಸುತ್ತಲಿರುವೆ, ನಿನ್ನ ನಾಮವ ಭಜಿಸುತ್ತಲಿರುವೆ. ಶರಣ ಬಸವ ಶರಣು ಶರಣು ನಿನ್ನ ಧ್ಯಾನವ ಮಾಡುವೆನು, ಶರಣ ಬಸವ ಶರಣು ಶರಣು ನಿನ್ನ ಧ್ಯಾನವ ಮಾಡುವೆನು. Hello.
ಒಂದು ಎಲ್ಲ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ವೀರಭದ್ರ ಜನಮಲ್ಲ ದೇಶಿಕೇಂದ್ರ ಮಹಾಸ್ವಾಮಿಗಳು, ಪೀಠಾಧ್ಯಕ್ಷರು ಶ್ರೀ ನಿಡುಮಾಮಿಡಿ ಜಗದ್ಗುರು ಮಠ, ಗೋರುಮೂರು ಮಹಾಸಂಸ್ಥಾನ ಹಾಗೂ ಶ್ರೀ ನಿಡುಮಾಮಿಡಿ ಜಂಗಮ ಮಠ, ನಿಡುಮಾಮಿಡಿ, ಅನಂತಪುರ ಜಿಲ್ಲೆ, ಆಂಧ್ರ ಪ್ರದೇಶ. ಬಯಸಿ ಬಂದುದು
ಚೆನ್ನ ಸಂಗ ನಿಮ್ಮ ಕೂಡಲ ಚೆನ್ನ ಸಂಗ ನಿಮ್ಮ ಶರಣನೆಂಬೆ 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 ಬಯಸಿ ಬಂದುದು ಅಂಗಭೋಗ ಬಯಸಿ ಬಂದುದು ಅಂಗಭೋಗ ಬಯಸದೆ ಬಂದುದು ಲಿಂಗ ಭೋಗ ಬಯಸದೆ ಬಂದುದು ಲಿಂಗ ಭೋಗ ಬಯಸಿ ಬಂದುದು ಅಂಗಭೋಗ ಬಯಸಿ ಬಂದುದು ಅಂಗಭೋಗ ಬಯಸಿ ಬಂದುದು ಅಂಗಭೋಗ ಬಯಸದೆ ಬಂದುದು ಲಿಂಗ ಭೋಗ. ಹಾಡಿದುಡೆ ಎನ್ನೊಡೆಯನ ಹಾಡುವೆ ಹಾಡಿದೋಡೆ ಎನ್ನೊಡೆಯನ ಹಾಡುವೆ ಬೇಡಿದುಡೆ ಎನ್ನೊಡೆಯನ ಬೇಡುವೆ ಬೇಡಿದೋಡೆ ಎನ್ನೊಡೆಯನ ಬೇಡುವೆ ಹಾಡಿದುಡೆ ಎನ್ನೊಡೆಯನ ಹಾಡುವೆ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದುಡೆ ಎನ್ನೊಡೆಯನ ಬೇಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಹಾಡಿದುಡೆ ಎನ್ನೊಡೆಯನ ಹಾಡುವೆ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದುಡೆ ಎನ್ನೊಡೆಯನ ಬೇಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಒಡೆಯಂಗೊಡಲ ತೋರಿ ಎನ್ನ ಬಡತನವ ಬಿನ್ನೈಸುವೆ 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 ಒಡೆಯ ಮಹಾದಾನಿ ಕೂಡಲ ಸಂಗಮ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಸೆರಗೊಡ್ಡಿ ಬೇಡುವೆ ದೇವರಿಗೆ ಸೆರಗೊಟ್ಟಿ ಬೇಡುವೆ ದೇವರಿಗೆ ಸೆರಗೊಟ್ಟಿ ಬೇಡುವೆ ಒಡೆಯಂಗೊಡಲ ತೋರಿ ಎನ್ನ ಬಡತನವ ಬಿನ್ನೈಸುವೆ
ಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ, ಒಡೆಯ ಮಹಾದಾನಿ ಕೂಡಲ ಸಂಗಮ, ದೇವರಿಗೆ ಸೆರಗೊಡ್ಡಿ ಬೇಡುವೆ. ದೇವರಿಗೆ ಸೆರಗೊಡ್ಡಿ ಬೇಡುವೆ. ದೇವರಿಗೆ ಸೆರಗೊಡ್ಡಿ ಬೇಡುವೆ. ಹಾಡಿದುಡೆ ಎನ್ನೊಡೆಯನ ಹಾಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ. ಬೇಡಿದುಡೆ ಎನ್ನೊಡೆಯನ ಬೇಡುವೆ. ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡುವೆ ಹಾಡುವೆ ಬೇಡುವೆ ಬೇಡುವೆ ಹಾಡುವೆ ಹಾಡುವೆ. ಬೇಡುವೆ. ಮಹತ್ವದ ಸಮಾರಂಭವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಒಂದು ಸಮಾರಂಭದಲ್ಲಿ ಶರಣಬಸವೇಶ್ವರ ಸಂಶೋಧನಾ ಕೇಂದ್ರದ ಉದ್ಘಾಟನೆಯಾಗಿದೆ. ಒಂದು ಮಹತ್ವದ ಕೃತಿಯನ್ನ ಶ್ರೀಶೈಲದ ಸಾರಂಗ ಮಠದ ಭವ್ಯ ಪರಂಪರೆಯನ್ನ, ಇತಿಹಾಸವನ್ನು ತಿಳಿಸಿಕೊಡುವಂತಹ ಕೃತಿಯನ್ನ ಇಲ್ಲಿ ಲೋಕಾರ್ಪಣೆಗೊಳಿಸಲಾಗಿದೆ. ಅದರ ಜೊತೆಗೆ ಸುಲ್ತಾನ್ ಮಠ ಕಲಬುರಗಿ, ತಾಜ್ ಸುಲ್ತಾನ್ಪುರ ಹಾಗೂ ಗೋಳೂರು ಹಿರೇಮಠದ ಉತ್ತರಾಧಿಕಾರಿಗಳ ನೇಮಕವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಮಾಡುವಂತಹ ಅತ್ಯಂತ ರಚನಾತ್ಮಕವಾಗಿರುವಂತಹ ಕಾರ್ಯಕ್ರಮವನ್ನ ಪೂಜ್ಯರು ಹಮ್ಮಿಕೊಂಡಿದ್ದಾರೆ. ಇವತ್ತು ನಮ್ಮ ಲಿಂಗಾಯತ ಮಠಗಳು ಬಸವಾದಿ ಶಿವಶರಣರ ತತ್ವಗಳನ್ನ ಎಲ್ಲ ರೀತಿಯಿಂದಲೂ ಪ್ರಸಾರ ಮಾಡುವಂತಹ ಅದರ ಮುಂದುವರಿಕೆ ಎಂಬಂತೆ ಇವತ್ತು ಶರಣಬಸವೇಶ್ವರ ಸಂಶೋಧನಾ ಕೇಂದ್ರ ಇಲ್ಲಿ ಉದ್ಘಾಟನೆಯಾಗಿದೆ. ಬಸವಾದಿ ಶಿವಶರಣರ ಸಾಹಿತ್ಯವನ್ನ ಸಂಶೋಧನೆ ಮಾಡುವಂತಹ ಸಂಶೋಧಕರಿಗೆ, ಆ ಸಾಹಿತ್ಯವನ್ನು ಕುರಿತು ಅಧ್ಯಯನ ಮಾಡಬೇಕು ಅನ್ನುವಂತಹ ಅಧ್ಯಯನಾಸಕ್ತರಿಗೆ ಈ ಶರಣಬಸವೇಶ್ವರ ಸಂಶೋಧನಾ ಕೇಂದ್ರ ಅಧ್ಯಯನಕ್ಕೆ ಒಳಪಟ್ಟು ವಚನ ಸಾಹಿತ್ಯ ವಿಶ್ವದ ಸರ್ವಶ್ರೇಷ್ಠ ಸಾಹಿತ್ಯ ಅನ್ನುವಂತಹ ಒಂದು ಹಿರಿಮೆಯನ್ನ, ಘನತೆಯನ್ನ ಪಡೆಯುವಂತ ಮುಂದೆ ಸಾಗ್ತಾ ಇದೆ. ಕನ್ನಡ ವಚನಗಳು ನಮ್ಮ ಬದುಕಿಗೆ ಬೆಳಕನ್ನು ಕೊಡುವಂತಹ ಹೊಂದಿದೆ ಅನ್ನುವಂತಹ ಮಾತನ್ನು ಇವತ್ತು ಕಂಡುಕೊಂಡಿದ್ದಾರೆ. ನಮ್ಮ ವಚನ ಸಾಹಿತ್ಯವನ್ನ ಅಧ್ಯಯನ ಮಾಡುವಂತಹ ಜನರು ವಚನಗಳಲ್ಲಿರುವಂತಹ ಬೇರೆ ಬೇರೆ ವಿಷಯಗಳನ್ನು ಕುರಿತು ಇವತ್ತು ಅಧ್ಯಯನ ಮಾಡ್ತಾ ಇದ್ದಾರೆ. ವಚನಗಳಲ್ಲಿರುವಂತಹ ಮನೋವಿಜ್ಞಾನ ಆದ್ರೆ ಆ ವಚನಗಳಲ್ಲಿ ಸಾಹಿತ್ಯಿಕ ಮೌಲ್ಯಗಳು ತಾನಾಗಿ ಬಂದಿರೋದ್ರಿಂದ ಇವತ್ತು ಆ ವಚನಗಳ ಸಂಕಲನವನ್ನ ಮಹಾಸ್ವಾಮಿಗಳವರು ಇವತ್ತು ಶ್ರೀಮಠದಲ್ಲಿ ಶರಣಬಸವೇಶ್ವರ ಅಧ್ಯಯನ ಕೇಂದ್ರವನ್ನ ಇವತ್ತು ಉದ್ಘಾಟನೆ ಮಾಡಿಸಿದ್ದಾರೆ. ಪೂಜ್ಯರಾಗಿರುವಂತಹ ಲೋಕಾರ್ಪಣೆಗೊಳಿಸಿದ್ದಾರೆ. ಬಹುಶಃ ಅಂತಹ ಗ್ರಂಥಗಳನ್ನ ನಾವು ಓದ್ಬೇಕು. ಇವತ್ತಿಗೂ ಕೂಡ ಶ್ರೀಶೈಲದಂತಹ ಕ್ಷೇತ್ರದಲ್ಲಿ ನಮ್ಮ ಆ ಮಕ್ಕಳು ಬಹಳ ಒಳ್ಳೆಯ ವ್ಯಕ್ತಿಗಳಾಗಿ ಬೆಳೆಯಲಿಕ್ಕೆ ಸಾಧ್ಯವಾಗ್ತದೆ ಎನ್ನುವಂತ ಮಾತನ್ನ ಮರಿಬಾರದು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಮಠಗಳಿಗೆ ಒಳ್ಳೆಯ ಸಂಸ್ಕಾರವನ್ನು ಹೊಂದಿರುವಂತಹ, ಬಸವ ನಿಷ್ಠೆಯನ್ನು ಹೊಂದಿರುವಂತಹ ಆ ವ್ಯಕ್ತಿಗಳು ಇವತ್ತು ಮಠಾಧಿಪತಿಗಳಾಗಿ ಬರಬೇಕಾಗಿರುವಂತಹದ್ದು ಬಹಳಷ್ಟು ಅವಶ್ಯ. ನಿಮಗೆಲ್ಲ ಗೊತ್ತಿರಬೇಕು. ವಿರಕ್ತಿಗೆ ಅನುಕರಿಸ್ತಾ ಇಲ್ಲ, ಹೊಂದಿಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ಗಮನಿಸಬೇಕು. ಆದ್ರೆ ವಿರಕ್ತ ಮಠಗಳು ಬಸವ ನಿಷ್ಠೆಯನ್ನ ಸಂಪೂರ್ಣವಾಗಿ ಅಭಿವ್ಯಕ್ತಪಡಿಸಬೇಕಾಗಿರುವಂತದ್ದು ಆ ಮಠಗಳ ಮಠ ನಿಮಗೆ ಗೊತ್ತಿರಬೇಕು. ಪೂಜ್ಯರಾಗಿರುವಂತಹ ಡಾಕ್ಟರ್ ಚನ್ನಬಸವ ಪಟ್ಟದೇವರು, ಪೂಜ್ಯರಾಗಿರುವಂತಹ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅವರು ಗುರುವರ್ಗದ ಮಠದ ಸ್ವಾಮಿಗಳಾಗಿದ್ದರು ಕೂಡ ಬಸವಣ್ಣನೇ ಈ ಧರ್ಮದ ಧರ್ಮಗುರು. ವಚನ ಸಾಹಿತ್ಯವೇ ನಮ್ಮ ಧರ್ಮದ ಸಂವಿಧಾನ ಅಂತ ಇವತ್ತು ಅವರನ್ನು ಮುನ್ನಡೆಸಿಕೊಂಡು ಬಂದಿದ್ದಾರೆ.
ಯಾಕಂದ್ರೆ ಇದು ಸತ್ಯ. ಯಾಕಂದ್ರೆ ಜಾಗತೀಕರಣದ ಈ ಒಂದು ಸಂದರ್ಭದಲ್ಲಿ ಮಠಗಳು ಸ್ಥಿರವಾಗಿ ನೆಲೆಗೊಳ್ಳಬೇಕಾಗಿತ್ತಂದ್ರೆ ಆ ಮಠಗಳಲ್ಲಿ ಮೌಲಿಕವಾಗಿರುವಂತಹ ತತ್ವಗಳನ್ನು ಒಳಗೊಂಡಿರುವಂತಹ ಬಸವ ಧರ್ಮ ನೆಲೆಗೊಳ್ಳಬೇಕಾಗಿರುವಂತಹದ್ದು ಬಹಳಷ್ಟು ಅವಶ್ಯ. ಆ ಒಂದು ಹಿನ್ನೆಲೆಯಲ್ಲಿ ಬಸವ ಧರ್ಮ, ಶರಣ ಧರ್ಮ ಅದು ಮಾತ್ರ ಈ ಒಂದು ಜಗತ್ತಿನಲ್ಲಿ ಇಂತಹ ಜಾಗತೀಕರಣದ ಸಂದರ್ಭದಲ್ಲಿಯೂ ಕೂಡ ಉಳಿಯುವಂತಹ ಧರ್ಮ ಅನ್ನೋದನ್ನ ನಾವು ನೆನಪಿಟ್ಟುಕೊಳ್ಬೇಕು. ಯಾಕಂದ್ರೆ ಇವತ್ತಿನ ಈ ಸಂದರ್ಭದಲ್ಲಿ ಅನೇಕ ಭಾಷೆಗಳು ಹಾಳಾಗಿ ಹೋಗ್ತವೆ. ಶ್ರೀ ಎಸ್ ಬಸವರಾಜ್ ಅವರಿಗೆ ಗದಗಿನ ಜಗದ್ಗುರುಗಳಿಂದ ಆಶೀರ್ವಾದ. ಚಿನ್ನದ ಅಂಗುರವನ್ನ ತೊಡಿಸಿ ನೆರೆದೇವರನ್ನ ಜಗದ್ಗುರು ಮಹಾಸಂಜೆ ದೇವರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಜೋರಾದ ಜಪಾಳೆಯನ್ನ ಇನ್ನು ಮುಂದೆ ಈ ಎಲ್ಲ ಕಾರ್ಯಕ್ರಮಗಳ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಪರಮ ಪೂಜ್ಯ ಡಾಕ್ಟರ್ ವೀರಭದ್ರ ಚನ್ನಮಲ್ಲ ವಿವರವಾಗಿ ಮಾತನಾಡಿದ್ದಾರೆ. ಶುಭವನ್ನ ಹಾರೈಸಿದ್ದಾರೆ. ಈ ಸಂದರ್ಭ ಶಿವತತ್ವ ಒಂದು ಮನೋಭಾವ ಕಂಡು ಬರ್ತಾ ಇದೆ. ಸುರುಪಲ ಮಠದ ಮತ್ತು ಶ್ರೀಶೈಲ ಸಾರಂಗ ಮಠದ ಡಾಕ್ಟರ್ ಸಾರಂಗಧರ ಮಹಾಸ್ವಾಮಿಗಳಲ್ಲಿ ಈ ಮೂರು ತತ್ವಗಳ ಶಿವತತ್ವ, ಪ್ರಭುತತ್ವ, ಶರಣ ತತ್ವ, ನಾನು ವಿವರಗಳಿಗೆ ಹೋಗೋದಿಲ್ಲ, ಈ ಮೂರು ತತ್ವಗಳ ಸಮನ್ವಯವನ್ನ ಸಾಧಿಸುವಂತ ಸಮನ್ವಯಾಚಾರ್ಯರಾಗಿ ಡಾಕ್ಟರ್ ಸಾರಂಗಧರ ಸ್ವಾಮಿಗಳು ರೂಪುಗೊಳ್ತಾ ಇದ್ದಾರೆ. ನಿಜವಾಗ್ಲೂ ನನಗೆ ಸಂತೋಷವನ್ನ ಉಂಟು ಮಾಡಿದೆ. ಆ ಪರಂಪರೆಯ ಪೀಠಾಧಿಪತಿಗಳು ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರ ಉಪಸ್ಥಿತಿ ತಾಜು ಸುಲ್ತಾನಪುರದಲ್ಲಿರ್ತಕ್ಕಂಥ ಸುರಪುರ ಮಠಕ್ಕೆ, ಕಲಬುರಗಿಯಲ್ಲಿರ್ತಕ್ಕಂಥ ಸುರಪುರ ಮಠಕ್ಕೆ, ಹಾಗೆಯೇ ಗೋಳನೂರಿನಲ್ಲಿರ್ತಕ್ಕಂಥ ಶ್ರೀ ಸಿದ್ದರಾಮೇಶ್ವರ ಹಿರೇಮಠಕ್ಕೆ, ಈ ಮೂರು ಸ್ಥಾನಗಳಿಗೆ ಮುಂದಿನ ಉತ್ತರಾಧಿಕಾರಿಯನ್ನಾಗಿ ಅವರು ನಿರ್ಧಾರ ಮಾಡ್ತಾ ಇದ್ದಾರೆ. ಈ ವಧುವಿನ ಸ್ವೀಕಾರದ ಈ ಕಾರ್ಯಕ್ರಮ ನಾನು ಆಗಲೇ ಹೇಳಿದ ಹಾಗೆ ಎಲ್ಲ ಪೂಜ್ಯರ, ಹಿರಿಯರ ಸಂಪೂರ್ಣ ಕೃಪಾ ದೃಷ್ಟಿ, ಕೃಪಾಶೀರ್ವಾದ ಈ ಸಂದರ್ಭದಲ್ಲಿ ಆ ಮಗುವಿಗೂ ದೊರೆತಿದೆ, ಬಸವರಾಜರವರಿಗೂ ದೊರೆತಿರ್ತಕ್ಕಂಥದ್ದು ನಿಜವಾಗಲೂ ಅವರ ಭಾಗ್ಯ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಇದೇ ವಯಸ್ಸಿನ ಮಗುವಿಗೆ ಸನ್ಯಾಸ ದೀಕ್ಷೆ ಕೊಡಿ ಅಂತ ಏನಾದರೂ ಸಾರಂಗ ಮಠದ ಶ್ರೀಗಳು ಕರೆದಿದ್ರೆ ನನಗೆ ಬಹಳ ಕಷ್ಟ ಆಗ್ತಿತ್ತು. ಖಂಡಿತ ಬರ್ತಿರ್ಲಿಲ್ಲ ನಾನು. ಆದ್ರೆ ಅವರು ಒಟ್ಟು ಸ್ವೀಕಾರ ಮಾಡ್ತಾ ಇರೋದ್ರಿಂದ, ಅಂದ್ರೆ ಸನ್ಯಾಸವನ್ನ ವಿರೋಧ ಮಾಡ್ತಾ ಬಂದವನು, ಈ ಬಾಲ ಸನ್ಯಾಸ ಮತ್ತು ಬಾಲ್ಯ ವಿವಾಹ ಎರಡೂ ಕೆಟ್ಟದ್ದಿದು, ಎರಡು ಕಾಲಬಾಹಿರವಾದ ಆಚರಣೆಗಳಿವೆರಡು. ಕೆಲವರನ್ನು ಅದನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಅವ್ರ ಮನಃಪರಿವರ್ತನೆ ಆಗಬೇಕಷ್ಟೇ, ನಾವಿನ್ನೇನು ಹೇಳಲಿಕ್ಕಾಗಲ್ಲ. ನೀವು ಬಾಲಕರಾಗಿದ್ದಾಗ ತಿಳ್ಕೊಳ್ಳಿ, ಅದು ಸನ್ಯಾಸ ದೀಕ್ಷೆ ಕೊಡಬಾರದು. ಸನ್ಯಾಸ ಏನು ಅನ್ನುವುದರ ಕಲ್ಪನೆಯೇ ಇಲ್ಲದೆ ಇರುವ ಪುಟ್ಟ ಮಗುವಿಗೆ ಸನ್ಯಾಸ ದೀಕ್ಷೆ ಕೊಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. ಅವರು ವಿದ್ಯಾಭ್ಯಾಸ ಮಾಡಬೇಕು, ಪ್ರೌಢ ವಯಸ್ಸಿಗೆ ಬರಬೇಕು, ಆಮೇಲೆ ಪ್ರಬುದ್ಧ ಮನಸ್ಸಿರಬೇಕು. ನೋಡಿ, ಯಾರೇ ಸ್ವಾಮಿ ಸನ್ಯಾಸಿಗಳು ಆಗಲಿ, ಪ್ರೌಢ ವಯಸ್ಸು, ಪ್ರಬುದ್ಧ ಮನಸ್ಸು ಎರಡು ಮೊದಲು ಬೇಕು. ಆ ಪ್ರೌಢ ವಯಸ್ಸು, ಪ್ರೌಢ ಮನಸ್ಸು ಯಾವುದೇ ಜ್ಞಾನದಿಂದ ವಯಸ್ಸಾಗ್ತಿರ್ತದೆ,
ಈಗ 18 ಆದ್ರೆ ನೀವು ಓಟ್ ಹಾಕ್ಲಿಕ್ಕೆ ಅರ್ಧಾರ ಈಗ 18 ಓಟ್ ಹಾಕ್ಲಿಕ್ಕೆ ಈಗ ಮೊದಲು 21 18ಕ್ಕೆ ಮಾಡಿದ್ದಾರೆ. ಈಗ ನೀವು ಅದನ್ನೇ ಇಟ್ಕೊಂಡ್ರು ಕೂಡ ಈ ಹೆಣ್ಮಕ್ಳೆಲ್ಲ ಗಲಾಟೆ ಮಾಡ್ತಾರೆ. 18 ಆಗಿದೆ ನನ್ನ ತಂತ್ರ, ನನ್ನ ಮದುವೆ ನಾವೇ ನಿರ್ಣಯ ಮಾಡ್ತೀವಿ ಅನ್ನೋಷ್ಟರ ಮಟ್ಟಿಗೆ 21 ವಯಸ್ಸಾದ ತಕ್ಷಣ ಎಲ್ಲ ಹೇಳ್ತಿರ್ತಾರೆ ನೋಡಿ. ಆ ಥರ ಮಾಡುವ ಹಾಗೆ ಇರಬೇಕು, ಅಲ್ಲಿ ಬಲವಂತ ಇರಬಾರದು. ಅಂಥ ವಯಸ್ಸು ಬರೋವರೆಗೂ ಇವರಿಗೆ ಶಿಕ್ಷಣ ಸಿಗಬೇಕು ಮತ್ತು ಸಂಸ್ಕಾರ ಸಿಗಬೇಕು. ಆಮೇಲೆ ನಾನು ಇದಕ್ಕೆ ಆತ್ಮವಿಶ್ವಾಸ ಅಷ್ಟೊತ್ತಿಗೆ ಬಂದಿರಬೇಕು, ಧೈರ್ಯ ಬಂದಿರಬೇಕು, ತ್ಯಾಗ ಗುಣ ರೂಪುಗೊಂಡಿರಬೇಕು, ಸೇವಾ ಮನೋಭಾವ ಅಳವಟ್ಟಿರಬೇಕು. ನಾನು ಯೋಗ್ಯನಿದ್ದೇನೆ, ಸಮರ್ಥನಿದ್ದೇನೆ, ನಾನು ಇದನ್ನ ಸ್ವೀಕಾರ ಮಾಡುವ ಅರ್ಹತೆಯನ್ನು ಪಡೆದಿದ್ದೇನೆ, ಮುನ್ನಡೆಸಿಕೊಂಡು ಹೋಗ್ತೀನಿ ಅನ್ನುವಂತಹ ಒಂದು ಸ್ವಯಂ ಶಕ್ತಿ ಆತನಲ್ಲಿ ಅಥವಾ ಆ ಮಗುವಿನಲ್ಲಿ ಬಂದ ಆ ಹೊತ್ತಿಗೆ ಬಂದಿದ್ದಾಗ ಅದು ಆ ಸಂದರ್ಭದ ಸ್ವೀಕಾರ ಇದೆಯಲ್ಲ, ಖಂಡಿತ ಅದು ಶ್ರೇಯಸ್ಕರ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಇಂಥ ಮಕ್ಕಳು ಯಾವುದೇ ಇಜಂಗಳಿಗೆ ಒಳಗಾಗದೆ, ಯಾವುದೇ ಇಜಂ, ಯಾವುದೇ ವಾದಗಳು, ಸಿದ್ಧಾಂತಗಳು ಅಂತೀವಲ್ಲ ನಾವು, ಮೊದಲು ಮಕ್ಕಳು ಮುಕ್ತವಾಗಿ ಬೆಳೀಲಿ. ಅವರು ಮುಕ್ತವಾಗಿ ಬೆಳಿಬೇಕು ಮಕ್ಕಳು. ಒಂದು ಹಂತದವರೆಗಾದ್ರೂ ಕೂಡ ಅವರಿಗೆ ಆಧುನಿಕ ಶಿಕ್ಷಣವೂ ಬೇಕು, ಪರಂಪರೆಯ ಶಿಕ್ಷಣವೂ ಬೇಕು. ಇವತ್ತು ಅದು ಸ್ವಾಮೀಜಿಗಳಾಗೋರಿಗೆ ಇವರಿಗೆ ಪರಂಪರೆಯ ಶಿಕ್ಷಣ ಎಷ್ಟು ಮುಖ್ಯವೋ ಆಧುನಿಕ ಶಿಕ್ಷಣವೂ ಕೂಡ ಬಹಳ ಮುಖ್ಯ. ಅಷ್ಟೇ ಅಲ್ಲ, ದೇಶೀಯ ಶಿಕ್ಷಣ ಎಷ್ಟು ಮುಖ್ಯನೋ ವಿದೇಶದ ಜ್ಞಾನವೂ ಕೂಡ ನಮಗೆ ಬಹಳ ಮುಖ್ಯ. ಈ ತೌಲನಿಕ ಜ್ಞಾನ ಅವರಲ್ಲಿ ಬರಬೇಕು. ಅವರಿಗೆ ಇಡೀ ಜಗತ್ತಿನ ದರ್ಶನಗಳ, ಧರ್ಮಗಳ, ಪರಂಪರೆಗಳ ಅಧ್ಯಯನ ಆಗಬೇಕು. ಅವರ ಜ್ಞಾನಕೋಶ ಬೆಳಿಬೇಕು, ವಿಶಾಲವಾಗಬೇಕು, ಉದಾತ್ತವಾಗಬೇಕು. ಎಲ್ಲೆಗಳಿರಬಾರದು, ನಿರ್ಬಂಧಗಳಿರಬಾರದು ಜ್ಞಾನಕ್ಕೆ. ಇದು ನಾನು ವಿನಂತಿ. ಆದ್ದರಿಂದ ಹಿರಿಯರು ಹೋಗಿ ಅವ್ರನ್ನ ಖಾಸಗಿಯಾಗಿ ಕಂಡು ಶ್ರೀಗಳು ಮಾತನಾಡಿ ಅವರ ಸಲಹೆಯನ್ನು ಪಡೆಯಬೇಕು. ಇದಕ್ಕೆ ಮಕ್ಕಳು ಅತ್ಯಂತ ಮುಕ್ತವಾದ ಮನಸ್ಸಿನಿಂದ, ಮುಕ್ತವಾದ ಪರಿಸರದಲ್ಲಿ ಸ್ವತಂತ್ರವಾಗಿ ಎಲ್ಲರ ಹಾಗೆ ಎಲ್ಲರೊಳಗೆ ಒಬ್ಬನಾಗಿ ಇದ್ದು ಕಲಿತು ಮುಂದೆ ಒಂದು ಅವರ ತಿಳುವಳಿಕೆಯ ಪ್ರೌಢಿಮೆಯ ಒಂದು ಹಂತಕ್ಕೆ ಬಂದಾಗ ಆಗ ನೀವು ಒಂದು ವಿಚಾರಧಾರೆಯನ್ನು ಅವರಿಗೆ ಕೊಡಿ. ಆಧುನಿಕ ಶಿಕ್ಷಣವನ್ನ ಕೊಡಿಸಿ, ಪರಂಪರೆಯ ಶಿಕ್ಷಣದ ಜೊತೆಗೆ ಆಧುನಿಕ ಶಿಕ್ಷಣವನ್ನ ಕೊಡಿಸಿ. ಕನಿಷ್ಠ ಕನ್ನಡ, ಇಂಗ್ಲಿಷ್, ಸಂಸ್ಕೃತ, ಸಾಧ್ಯ ಆದ ಹಿಂದಿ, ಕನಿಷ್ಠ 3 ಭಾಷೆಗಳಲ್ಲಿ ಪ್ರೌಢಿಮೆಯನ್ನ, ಒಂದು ಮಾತೃಭಾಷೆ, ಮತ್ತೊಂದು ಪರಂಪರೆಯ ಭಾಷೆ, ಒಂದು ರಾಷ್ಟ್ರ ಭಾಷೆ ಅಥವಾ ಅಂತಾರಾಷ್ಟ್ರೀಯ ಭಾಷೆ. 4 ಆದ್ರೂ ಒಳ್ಳೆಯದು. ಕನಿಷ್ಠ 3 ಆದ್ರೂ ಕೂಡ ಇಂಗ್ಲಿಷ್ ಇದ್ರೂ ಕೂಡ ಇತರ ರಾಜ್ಯಗಳೊಂದಿಗೆ, ಇತರೆ ವ್ಯವಹಾರಗಳೊಂದಿಗೆ ಸಂಪರ್ಕಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸಂಸ್ಕೃತ ಪರಂಪರೆಯ ಜ್ಞಾನಕ್ಕೋಸ್ಕರ ಅಷ್ಟೇ, ಅದನ್ನು ಬೋಧಿಸ್ಲಿಕ್ಕಲ್ಲ, ತನ್ನ ಜ್ಞಾನದ ವಿಸ್ತರಣೆಗೆ ಸಂಸ್ಕೃತದ ತಿಳುವಳಿಕೆ ಅಷ್ಟೇ. ವ್ಯವಹಾರ ಅವರಿಗೆ ಜ್ಞಾನ, ಆಚಾರ ವಿಚಾರಗಳನ್ನೆಲ್ಲ ಕಲಿಸುವಂತಹ ಪ್ರಯತ್ನ, ಸಮರ್ಥವಾಗಿ ಮುಂದೆ ಆತ್ಮಶಕ್ತಿ ಪಡ್ಕೊಂಡು ಆಮೇಲೆ ಜ್ಞಾನಶಕ್ತಿ, ಕ್ರಿಯಾಶಕ್ತಿಯನ್ನ ಮೂರು ಶಕ್ತಿಗಳು ಮುಪ್ಪುರಿಗೊಳ್ಬೇಕು. ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಆತ್ಮಶಕ್ತಿ, 3 ಶಕ್ತಿಗಳು ಮುಪ್ಪುರಿಗೊಳ್ಬೇಕು. ಅಂಥ ರೀತಿಯಲ್ಲಿ ಆ ವಟುವನ್ನ ಬೆಳೆಸಿದರೆ ಖಂಡಿತ ಮಠಗಳ ಶ್ರೇಯಸ್ಸು ಹೊಂದುತ್ತೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಇಷ್ಟಾಗಿಯೂ ಪ್ರೌಢನಾಗಿ ನಿಜವಾಗಲೂ ಆ ಪರಶುವನ ಕೃಪೆಯಿಂದ, ಬಸವಾದಿ ಶರಣರ ಆಶೀರ್ವಾದದಿಂದ, ಎಲ್ಲ ಪೂಜ್ಯರ ಕೃಪೆಯಿಂದ ಆ ಕಾರ್ಯ ಯಶಸ್ವಿ ಆಗಲಿ ಅಂತ ಹಾರೈಸಿ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿ
ಮೊದಲಿಗೆ ಪರಮ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಸಾರಂಗರ ದೇಶಿಕೇಂದ್ರ ಜಗದ್ಗುರುಗಳವರಿಗೆ ನನಗೆ ಮಗ ಕೊಟ್ಟಿಲ್ಲ ಕಲಬುರಗಿ ಮುಡಿಗೆ ಬಂದಿತ್ತು ಅವರು ಬಂದಿತ್ತು. ಈಗ ಅವ್ರ ಮಗ ಹೋಗ್ಲಿಲ್ಲ ನಾವು ಬಂದಿದ್ದೀವಿ. ಅವರು ಒಳ್ಳೆ ಶಿಕ್ಷಣ ಕೊಡಬೇಕು ಮತ್ತು ಮುಂದೆ ಭಾಳ ಒಳ್ಳೆಯ ಮಾತುಗಳು ಹೇಳಿದ್ದಾರೆ. ಇದೆಲ್ಲವೂ ಸ್ವಾಮಿಗಳೇ ನಾನು ಅದನ್ನೇ ಬರ್ತಿದ್ದೀನಿ. ಚಿತ್ರದುರ್ಗ ಹೋಗಿದ್ದೆ. ಪೂಜ್ಯ ಸ್ವಾಮಿಗಳು ನನಗೆ ಅಪೇಕ್ಷೆ ಕೊಡ್ತಾರೆ. ಸರ್ವಸತ್ನವರು ಭಕ್ತರು ನನಗೆ ಸ್ವಾಮಿಗಳು ಕೊಡ್ತಾರೆ. ಬಸವಣ್ಣ ತಾನು ಒಬ್ಬನೇ ಭಕ್ತ ಬಸವಣ್ಣ ತಟ್ಟವಣ್ಣ ಅಂತ ನನಗೆ ಗೊತ್ತಿದೆ. ಅಂದರೆ ಜಂಗಮವು ಭಕ್ತಿ ಬಂದಿದೆ. ಯಾರು ಹೆಚ್ಚು ಭಕ್ತಿ ಮಾಡ್ತೀರಿ ಅವರು ಜಂಗಮ. ಆದ್ದರಿಂದ ಇವರು ಸುಲ್ಕರ್ಮಠ ಸ್ವಾಮಿಗಳು, ಮೂರನೇ ಜನವೀರ ಸ್ವಾಮಿಗಳು, ಪೂಜ್ಯ ದೊಡ್ಡಪ್ಪ ಅವರ ಕ್ರಿಯಾನಿಷ್ಠರು ಮತ್ತು ಇವರು ಮರಿಬಿಡಬೇಕಾದ್ರು ಅಲ್ಲಿಂದ ಬರ್ತಾರೆ. ಮತ್ತು ಶಾಲೆ ಕಲಿಬೇಕು, ಎಲ್ಲ ಕಲಿಬೇಕು. ನಾನು ಹೆಮ್ಮೆ ಆಗಿ ಬಂದದ್ದು ಅಪ್ಪು ಹೆಮ್ಮೆ ಅಂದರೆ ಏನಾಗಬೇಕು ಆತ್ಮಧರ್ಮ ಹೋಗ್ತಲ್ಲ. ಆತ್ಮಧರ್ಮ ಸಂಸ್ಕೃತ ಇರ್ಬೋದು, ಕನ್ನಡ ಇರ್ಬೋದು, ವಚನ ಇರ್ಬೋದು. ಆತ್ಮಧರ್ಮವಾಗಿ ಏನಾದ್ರೆ ಅದಕ್ಕೆ ಅಂತ ಆತ್ಮಧರ್ಮ ಮಾಡುವಂಥದ್ದೇ ಇವರು. ಅವ್ರ ಪೀಠಕ್ಕೆ ಅವರು ಬಂದಿದ್ದಾರೆ. ಅವರಿಗೆ ಮಗ ಹುಟ್ಟಾಗಿ ಅದಕ್ಕೆ ಸತ್ಕಾರ ಮತ್ತು ಪರಮ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರಿಂದ ಶ್ರೀ ಕ್ಷೇತ್ರದ ಸಾರಂಗ ಮಠದ ಜಗದ್ಗುರುಗಳಿಗೆ ಹಾಗೂ ಶರಣಬಸವ ದೇವರಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಬೆಳ್ಳಿಯ ಕಿರೀಟವನ್ನು ಅದೇ ಬಂಗಾರ ಕಾಣಿಸ್ಕೊತಿ ಮಾಡಿದ ಹಿಂದಿನ ಸರಿ ಬಂಗಾರ ಕಿರೀಟ ಪರಮ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರಿಂದ ಜಗದ್ಗುರು ಮಹಾಸಂಘದವರಿಗೆ ಹಾಗೂ ಶ್ರೀಮಠದ ನೂತನ ಉತ್ತರಾಧಿಕಾರಿಗಳವರಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಪೂಜ್ಯ ಸ್ವಾಮಿಗಳು ಫೋನ್ ಮಾಡಿ ಕೇಳಿದ್ರು, ನಮ್ಮ ಮಠದಲ್ಲಿ ಶರಣಬಸಪ್ಪನವರ ಅಧ್ಯಯನ ಕೇಂದ್ರ ಮಾಡಬೇಕಂತ. ನಾನು ಹೇಳಿದೆ, ಶರಣಬಸಪ್ಪ ನನಗೆ ಗೊತ್ತಿಲ್ಲ, ಯಾರು ಭಕ್ತಿ ಮಾಡ್ತೀರಿ ಅವರು ಸರ್. ಅದಕ್ಕೆ ಅವರು ಚನ್ನವೀರ ಸ್ವಾಮಿಗಳು ಕ್ರಿಯಾಮೂರ್ತಿಗಳಾಗಿದ್ದಾರೆ. ಆದ್ದರಿಂದ ಶರಣಬಸಪ್ಪಂದು ಅವರು ಅಧ್ಯಯನ ಪೀಠ ಮಾಡಿದ್ದಾರೆ. ನಾನು ಶರಣಬಸವ ವಿಶ್ವವಿದ್ಯಾಲಯದಲ್ಲಿ ಶರಣಬಸವ ಅಧ್ಯಯನ ಪೀಠ, ಬಸವಣ್ಣನವರ ಅಧ್ಯಯನ ಪೀಠ, ಸಿದ್ದರಾಮ, ಅಕ್ಕಮಹಾದೇವಿ ಮತ್ತು ಅಕ್ಕಮಹಾದೇವಿ ಅಂದರೆ ಈ ಇನ್ನೂ ಅನೇಕ ಶರಣರು ಎಲ್ಲ ಪೀಠಗಳನ್ನು ಮಾಡಿದ್ದಾರೆ. ಯಾರು 10 ಲಕ್ಷ ಕೊಡ್ತಾರೆ ಅವರ ಹೆಸರೇ. ಈಗಾಗಲೇ ಶರಣಬಸವ ಅಧ್ಯಯನ ಪೀಠಕ್ಕೆ 10 ಲಕ್ಷ ನಮ್ಮ ಯೂನಿವರ್ಸಿಟಿ ರಿಜಿಸ್ಟರ್ ಅನಿಲ್ ಕುಮಾರ್ ಗುಡಿ ಅವರ ಅದರಂತೆ ಅನೇಕ ಜನ ಕೊಟ್ಟಿದ್ದಾರೆ.
ಮತ್ತು SS ಪಾಟೀಲ್ಗೂ ಕೂಡ ಬಸವಣ್ಣವರ ಅಧ್ಯಯನ ಪೀಠಕ್ಕೆ 10 ಲಕ್ಷ ಕೊಟ್ಟಿದೆ. ಇದೇ ರೀತಿ ನಡೆದಿದೆ. ಒಂದು ಯೂನಿವರ್ಸಿಟಿ ಮಾಡಬೇಕಾದ್ರೆ 10 ಕೋಟಿ ಡಿಪಾಸಿಟ್ ಇರಬೇಕು ಗೌರ್ಮೆಂಟ್, ಆಮೇಲೆ 10 ಕೋಟಿ ನಿಮ್ಮಲ್ಲಿ ಕಿಸೆದಾಗಿರ್ಬೇಕು. ಸೆಂಟ್ರಲ್ ಯೂನಿವರ್ಸಿಟಿ ಕೆಲವರಿಗೆ 4 ಯೂನಿವರ್ಸಿಟಿ ಅವ, ನಮಗೆ 2 ಯೂನಿವರ್ಸಿಟಿ ಬೇಕು. ಸೆಂಟ್ರಲ್ ಯೂನಿವರ್ಸಿಟಿ 10 ವರ್ಷ ಆಯಿತು, 20,000 ಒಂದೇ ವರ್ಷದಲ್ಲಿ ಶರಣಬಸಪ್ಪ ಯೂನಿವರ್ಸಿಟಿ ಆಗಿದೆ 2,500 ಗುಣಮಟ್ಟದ ಶಿಕ್ಷಣ ಅದ ಅಂತೇಳಿ ಮಕ್ಕಳು ಶಿಕ್ಷಕರಲ್ಲಿ ಮಾತನಾಡಬೇಕು. ಆದ್ದರಿಂದ ಶರಣಬಸವ ಅಧ್ಯಯನ ಪೀಠ ಮಾಡಿದ್ದಾರೆ. ಬಸವರಾಜರು ಅವರು 21 ಲಕ್ಷ. ನಮಗೆ 40 ವರ್ಷದಿಂದ ಮಠಕ್ಕೆ ಬಂದಿತ್ತು, ಕರೆಸಿದ್ದ ಸ್ವಾಮಿ ಅರ್ಜಪ್ಪನ ನಾಯಕ. ಈಗ ಬಂದು ನೋಡಿದ್ರೆ ಅದೇ ನಮ್ಗೆ ನಮ್ಗಿಂತ ಭಾಳ ಚಲೋ ಮಾಡಿದ್ರು. ಅಂದರೆ ವಾಕ್ಸಿದ್ಧಿ ಆಗ್ಯಾರ. ಅವ್ರು ಹೇಳೋದವರೆಲ್ಲ ರೊಕ್ಕ ಕೊಡಬೇಕು. 40 ವರ್ಷ ಶರಣಬಸವ ಪುರಾಣ ಹೇಳಲ್ಲ, ಶರಣರು ಪುರಾಣ ಹೇಳಿ ಸತ್ಪುರುಷರು ಯಾರನ್ನೇ ಹೇಳಿ ವಾಕ್ಸಿದ್ಧಿ ಬಂದರು. ನನಗೆ ಬಸವಣ್ಣನವರಿಗೆ ಭಕ್ತಿ ಭಂಡಾರಿ ಅಂತ ಶರಣಬಸಪ್ಪನವ್ರಿಗೆ ಅಂದ್ರೆ ಅದು ತಪ್ಪಾಗ್ತದೆ. ಒಬ್ಬರಿಗೆ ಅದೇ ಅಂತ ಬೇಡ ಪರಿಸ್ಥಿತಿ. ಜನಪದ ಸಾಹಿತ್ಯ ಒಂದು ನೋಡಿದೆ. 11,000 ಮಂತ್ರಗಳು ಸಿಕ್ಕ. ಅಲ್ಲೇನು ಹೇಳ್ತಾರೆ ಅಂದರೆ ದಾಸೋಹ ಭಂಡಾರಿ, ಶರಣಬಸಪ್ಪಗೆ ದಾಸೋಹ ಭಂಡಾರಿ. ನನಗೆ ವಿದ್ಯಾ ಭಂಡಾರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಆದ್ದರಿಂದ HK ಸೊಸೈಟಿಯವರು ನಾವು ನನ್ನ ಹೆಸರಲ್ಲಿ ಸಂಶೋಧನೆ ಮಾಡಲಿಕ್ಕೆ ಮತ್ತು 21,000 ರೂಪಾಯಿ ಅವ್ರಿಗೆ ಗಳಿಸಿ 21 ಲಕ್ಷ ಅಂತ ಹೇಳಿ ವಾಕ್ಸಿದ್ಧಿ ಆಗ್ಯದಂತ ಇದೆ. ಮತ್ತು ಇವ್ರಿಗೂ ಕೊಡ್ತಾರೆ. ಬಸವ ಭವನ ಕಟ್ಟಾರೆ. ಪೊಲೀಸರು ಎಲ್ಲರೇ ಇಂಥ ದಾನ ಧರ್ಮ ಮಾಡ್ತಾರೆ. ಸತ್ಪುರುಷರ ಸಹವಾಸದಿಂದ ಇದು ಎಲ್ಲ ಆಗ್ತದೆ. ಆದ್ದರಿಂದ ಈ ಮಠ ಪೂಜ್ಯ ಸ್ವಾಮಿಗಳು ಈ ಮಗುವಿಗೆ ಈಗ ನಮ್ಮ ಕಡೆ ಮತನ ಕೊಡೋಕೆ ಶರಣಬಸವೇಶ್ವರ ಪಬ್ಲಿಕ್ ಸ್ಕೂಲ್ನಾಗ ಕೊಡೋದು. ಈ ಸ್ವಾಮಿಗೆ ಕೊಡೋದಿಲ್ಲ ಸರಿ ಹಾಗೆ ಅದಕ್ಕೆ ಭಾಳ ಒಳ್ಳೆಯ ಶಿಕ್ಷಣ. ಕನ್ನಡ ಮತ್ತು ಇಂಗ್ಲೀಷ್ ಬಂದರೆ ಇವರೆಲ್ಲ ಕನ್ನಡ ಮಾತಾಡ್ತಾರೆ, ಒಂದು ಇಂಗ್ಲೀಷ್ ಮಾತಾಡ್ತಾರೆ. ಇಂಗ್ಲೀಷ್ನಾಗ ಮಾತಾಡೋದಕ್ಕೆ ಆದ್ದರಿಂದ ಇವತ್ತಿನ ಒಳ್ಳೆಯ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ. ಮತ್ತೊಂದು ಕಾರ್ಯಕ್ರಮ ಇತ್ತು, ಅದನ್ನು ಬಿಟ್ಟೆ ನಾನು ಹೋಗಿ ಕೂತರು ಪ್ರೋತ್ಸಾಹಿಸೋದನ್ನು ಬಂದಿದ್ದೀನಿ. ಆದ್ದರಿಂದ ಒಳ್ಳೆಯ ಇವತ್ತಿನ ಸತ್ಕಾರ್ಯದಲ್ಲಿ ನಾನು ಭಾಗಿಯಾಗಿದ್ದೇನೆ, ಸಂತೋಷ ಅನಿಸ್ತದೆ. ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ ಇದೀಗ ಆಶೀರ್ವಚನವನ್ನು ನೀಡುವಂಥ ಎಲ್ಲ ಪೂಜ್ಯರಿಗೂ ಮತ್ತು ಸಾರಂಗ ಮಠದ ಪೂಜ್ಯರಿಗೂ, ಬದಲಾದ ಮಠದ ಪೂಜ್ಯರಿಗೂ, ಎಲ್ಲ ಪೂಜ್ಯರಿಗೂ ಭಕ್ತಿಪೂರ್ವಕ ಪ್ರಣಾಮ ಅರ್ಪಿಸಿ ಹೇಳಿದರು. ಮಗು ಮುಕ್ತವಾಗಿ ಬೆಳೀಬೇಕು, ಅದು ಆಚಾರ ಸಂಪನ್ನರಾಗಬೇಕು ಅಂತ ಹೇಳಿದರು. ನಿಜಕ್ಕೂ ಹಾಗೆ ಬೆಳೆಸುವ ಜವಾಬ್ದಾರಿ ಸಾರಂಗ ಮಠಾಧೀಶರ ಅಪ್ಪಗಳವರು ಮಾಲ್ಗಿ ಮಠಕ್ಕೆ ಸಿಕ್ಕಿದ್ದು ನಮ್ಮ ಭಾಗ್ಯ ಅಂತ ನಾವು ಭಾವಿಸ್ತೀವಿ. ನಾವು
ಅಲ್ಲಿ ಮುಕ್ತ ಅವನಿಗೆ ಅಭ್ಯಾಸ ಮುಕ್ತವಾಗಿ ಮಾಡಿಸ್ತೀವಿ. ಮತ್ತೆ ಆಚಾರ ಸಂಪನ್ನನೂ ಮಾಡಿಸ್ತೀವಿ, ಬಸವ ತತ್ವ ನಿಷ್ಠಾಗಿ ಮಾಡಿಸ್ತೀವಿ. ಒಂದು ಮಾತು ಈ ಸಂದರ್ಭದಲ್ಲಿ ಹೇಳಬೇಕು, ಹೇಳಬಾರ್ದು, ನೆನಪಾಗಿಲ್ಲ ಹೇಳ್ತೀನಿ. ಮುಂದೆ ಬಹುತೇಕ 40 ವರ್ಷ ಆಯ್ತು ಆಯ್ತು ಕಾಣಿಸ್ತದೆ, 25-30 ವರ್ಷ ಆಯ್ತು. ಕೊಹಿನೂರಕ್ಕೆ 35 ವರ್ಷ ಆಯ್ತು. ಕೊಹಿನೂರಕ್ಕೆ ಒಂದು ಬಸವಣ್ಣ ಮೂರ್ತಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮಗೆ ಕರೆಸಿದ್ರು. ನಾವು ದೊಡ್ಡಪ್ಪರಿಗೂ ಹೋಗಿದ್ವಿ. ಆಗ ಬಸವಣ್ಣ ಅಂತ ಹೆಸರು ಸಮೇತ ಏನು ಅಲ್ಲಿ ಯಾಕೆ ಹೋಯ್ತು ಬುದ್ಧಿ ಅಂತ ನಾವು ಬಾಗಿಲಿಂದ ಶುರು ಮಾಡಿದ್ರು. ಅಲ್ಲಿ ಇಂಥವ್ರಿಗೆ ಪ್ರಯೋಜನ ಕರ್ಸ್ಯಾರ. ಅವರು ನೀವು ಇದಕ್ಕೆ ಹೋಗಲ್ಲ, ನೀವು ಹೋಗ್ಬೇಡ್ರಿ ಇಲ್ಲ ಉಡೋರು ಕರೆದಾಗ ಹೋಗ್ತೀವಿ, ನಮಗೆ ಅವ್ರೇನು ಏನು ನುಂಗ್ ಬಿಡಲ್ಲ, ನಮ್ಗೆ ಬಿಡ್ತಾರ ಖಾಲಿ ಅಂತ ನಾವು ಹೋದಿವಿ. ಅವಾಗ ಅಂಥವ್ರು ಇವತ್ತ ಪಾಲ್ಕಿ ಮಠಕ್ಕೆ ಮಠವನ್ನು ಹೆಂಗೆ ಬಸವನಿಷ್ಠ ಆಗಿದೋ ಅದಕ್ಕೆ ಒಂದು ಹೆಜ್ಜೆ ಮುಂದೆ ಮಠ ಬಹಳ ಹೆಮ್ಮೆ, ಬಹಳ ಖುಷಿ, ಬಹಳ ಸಂತೋಷ ಆಗ್ತದೆ. ಒಂದು ವಿದ್ಯಾರ್ಥಿಗಳಲ್ಲ ಹಂಗೆ ಸುಲ್ಪನ್ ಮಠದ ಈ ಉತ್ತರಾಧಿಕಾರಿ ಏನ ನೇಮಕ ಮಾಡ್ಯಾರ, ಅವರು ಒಳ್ಳೆ ಬಸವ ತತ್ವ ನಿಷ್ಠರಾಗಿ ಜಾಗತಿಕ ಮಟ್ಟದಲ್ಲಿ ಬೆಳೆಯುವ ಹಂಗೆ ಅವ್ರು ತಯಾರ ಆಗ್ತಾರ. ಆಗಲಿ ಅಂತ ನಾನು ಬಸವಣ್ಣನಲ್ಲಿ ಅಂತ ಒಳ್ಳೆ ಸಂಸ್ಕಾರ ಇವತ್ತ ಅದು ಬಹಳ ಅವಶ್ಯದ. ಯಾಕಂದ್ರೆ ಈಗಾಗಲೇ ನಮ್ಮ ಗದಗ ಅಪ್ಪು ಹೇಳಿದ್ರು, ಬಾಲ್ಯದ ಸಂಸ್ಕಾರ ಅದು 3 ವರ್ಷದ ಒಂದು ಬುದ್ಧಿ 100 ವರ್ಷದ ತನಕ ಇರ್ತದೆ. ನನಗೆ ಖಾಂಗಿ ಸಾಲಿದಾಗ ಕಲಿಸಿದ್ರು ಪ್ರಾರಂಭದಾಗ. ನನಗೆ ಮರಾಠಿ ಮಗ್ಗಿನೇ ಬರ್ತಿದ್ರು, ಮರಾಠಿನೇ ಕಲಿಸಿದ್ರಲ್ಲಿ ಮರಾಠಿ ಮಗ್ಗಿ. ಇವತ್ತಿಗೂ ನಾನು 7-8 ವರ್ಷ ಇದು ವಯಸ್ಸಿದ್ದಿರ್ಬೇಕು ಅವಾಗ. ಇವತ್ತಿಗೂ ನಾ ಮಗ್ಗಿ ಲೆಕ್ಕ ಮಾಡಿದಾಗ ಮನುಷ್ಯನಾಗ ಮರಾಠಿ ಅಂದ್ರೆ ಅಲ್ಲಿ ಕನ್ನಡ ಬರ್ತೀನಿ. ಪತ್ರ 25 65 65 35 ಅದೇ ಬಂತು. ಯಾಕಂದ್ರೆ ಅದು ಬಾಲ್ಯದ ಕಲಿತಿದ್ದದ, ಅದು ಎಂದೂ ಹೋಗಲ್ಲ. ಹಾಗೆ ಬಾಲ್ಯದ ಒಂದು ಸಂಸ್ಕಾರ ಅದು ಮುಂದೆ ಆಯುಷ್ಯ ಪರ್ಯಂತ. ಈಗ ನೀವು ಇಲ್ಲಿ ಕೂತೀರಿ, ನೀವು ಬಾಲ್ಯದಾಗ ಯಾವ ವಚನ ಪಾಠ ಮಾಡಿರಿ, ಬಾಲ್ಯದಾಗ ಏನ್ ಒಂದು ಶ್ಲೋಕ ವಚನ ಏನಾರ ಬರ್ತದ, ಅದು ಈಗ ಅದೇ ಬಾಯ್ಪಾಠ ಬರ್ತದೆ ವಿನಃ ಈಗ ಮೊನ್ನೆ ಕಲ್ತಿದ್ದು ಬಾಯ್ಪಾಠ ಹೇಳಿದ್ರೆ ಭಾಳ ಪ್ರಯತ್ನ ಮಾಡಿ ಒಂದು ದಿವಸ ಹೇಳ್ಬೋದು, ಮತ್ತೆ ಮಾರನೇ ದಿವಸ ಅದು ಮರ್ತು ಹೋಗ್ತದೆ. ಅದಕ್ಕೆ ವಯಸ್ಸಾದ ಮೇಲೆ ನಾವು ಏನು ಕಲಿತೀವಲ್ಲ ಅದು ಕೊನೆಗೆ ಹೋಗಲ್ಲ. ಅದಕ್ಕೆ ಪೂಜ್ಯರು ಬಹಳ ಆಲೋಚನೆ ಮಾಡಿ ಆ ಒಟ್ಟುಗಳಿಗೆ ಚಿಕ್ಕ ಬಾಲಕಿದ್ದಾಗಲೇ ಒಳ್ಳೆ ಸಂಸ್ಕಾರ ಸಿಗಬೇಕು ಅನ್ನುವಂಥ ದೂರದೃಷ್ಟಿಯಿಂದ, ಒಳ್ಳೆ ಒಟ್ಟು ತಯಾರಾಗಬೇಕು ಅನ್ನುವಂಥ ದೂರದೃಷ್ಟಿಯಿಂದ ಇವತ್ತ ಆ ಮಗುವಿಗೆ, ಯಾಕಂದ್ರೆ ಇಂದಿನ ಸಿನಿಮಾಮಯ ಜಗತ್ತಿನೊಳಗೆ ಒಳ್ಳೆ ಸಂಸ್ಕಾರ ಸಿಗೋದು, ಒಳ್ಳೆ ಬಾಲ್ಯದಿಂದಲೇ ಸಂಸ್ಕಾರ ಸಿಗೋದು ಬಹಳ ಮಹತ್ವಪೂರ್ಣ. ಅಂತ ದೂರದೃಷ್ಟಿಯಿಂದ ಅದನ್ನ ನೇಮಕ ಮಾಡಿದ್ದು ನಮ್ಮೆಲ್ಲರಿಗೂ, ಎಲ್ಲ ಜನತೆಗೂ, ಶರಣರಿಗೂ ಶರಣಿಯರಿಗೂ ಎಲ್ಲರಿಗೂ ಇದೊಂದು ಅತ್ಯಂತ ಆನಂದದ ಸಂಗತಿ ಇದೆ. ಯಾಕಂದ್ರೆ ಮಠ ಮಹತ್ವದ್ದಲ್ಲ, ಮಠದೊಳಗಿನ ಘಟ ಬಹಳ ಮಹತ್ವದ್ದು. ಅಂತ ಕಾರ್ಯ ಮಾಡಿದ್ದಾರೆ. ಆ ಕಾರ್ಯಕ್ಕೆ ನಮ್ಮೆಲ್ಲರ ಬೆಂಬಲ, ಅದು ಆನಂದ ಇದೆ. ಆ ಅವಕಾಶ ಬಸವ ಭವನ ಅವ್ರು ಮಾಡಿದ್ದಾರೆ. ನಾನೇ ಎಲ್ಲ ತೋರಿಸಿದ ಗುರುಗಳು ಬಹಳ ಖುಷಿ ಆಯಿತು, ಬಹಳ ಸಂತೋಷ ಆಯಿತು. ಆ ರವೀಂದ್ರನಾಥ್ ಟ್ಯಾಗೋರ್ ಅವರು ಒಂದು ಉದಾಹರಣೆ ಹೇಳ್ತಾರೆ. ಚಿನ್ನದ ರಥದಾಗ ಕುಂತ ಒಬ್ಬ ರಾಜ ಬರ್ತಿದ್ನಂತ. ಬರಾಗ ಒಬ್ಬ ಭಿಕ್ಷುಕ್ ಏನ್ರ ರಾಜ ಬರ್ತಾ ಇದ್ದಾನೆ ಬಂಗಾರ ರಥದಾಗ ಕುಂತ ಅಂತ ತಿಳ್ಕೊಂಡು ಬೇಡ್ಕೋಬೇಕಂತ ಜೋಳಿಗೆ ಸರಿ ಮಾಡ್ತಿದ್ದ. ಅವ ಜೋಳಿಗೆ ಸರಿ ಮಾಡ್ಕೊತ ಹಿಂಗ್ ಕೆಳಗ್ ಮುಖ ಮಾಡಿ ಜೋಳಿಗೆ ಸರಿ ಮಾಡ್ತಾ ಇದ್ದಾನ. ರಾಜನೇ ರಥದಿಂದ ಹಿಡಿದು ಭಿಕ್ಷುಕನ ಮುಂದೆ ಭಿಕ್ಷಾ ಅಂದಿ ಅಂದ್ರು. ಅವಾಗ ಗಾಬರಿ ಅದ, ಅವ ಭಿಕ್ಷುಕ್ ಗಾಬರಿ ಅದ. ನಾನ್ ಬೇಡ್ಬೇಕಂತ ಬಂಗಾರ ರಥಕ್ಕೆ ಆಗಿಲ್ಲ ಅಂದ್ರು. ಅವನೇ ಜೋಳಿಗೆ ಜೋಳಿಗೆ ಒಂದು ಸೇರಸ್ ಅಕ್ಕಿ ಇದ್ದು ಅದೇ ಒಂದು ಮುಷ್ಟಿ ತೆಗೆದು ಒಂದು ಜೋಳಿಗೆ ಹಾಕಿಬಿಟ್ಟ. ಪೀಡ ಇನ್ನೊಂದು ಮುಷ್ಟಿ ಕೆಳಗಿನ ಅಂತ ತಿಳ್ಕೊಂಡು ದನ ಮುಂದೆ ಹೋಗಿ ಮನ್ಯಾಗ ಅಕ್ಕಿ ಚೆಲ್ತಾನೆ, ಮರದಾಗ ಹಾಕ್ತಾನ. ಅಲ್ಲೊಂದು ಇಲ್ಲೊಂದು ಬಂಗಾರ ಕಾಳಾಗಿದೆ. ಅದೆಲ್ಲ ನೋಡಿ ಒಂದು ಮುಷ್ಟಿದ್ದು
ಅವಾಗ ಅವನಿಗೆ ಅನಿಸ್ತು ಇನ್ನೊಂದು 4 ಮೂರ್ತಿ ಯಾಕೆ ಹಾಕೊಂಡು ಹೋದಾಗ ನಾನು ಅಂತ ಅನಿಸ್ತು. ಹಂಗ ಬಸವರಾಜವರು ಶರಣಬಸವೇಶ್ವರ ಅಧ್ಯಯನ ಪೀಠಕ್ಕೆ ಬಸವ ಮೂಲಕ ಏನ್ ದಾಸೋಹ ಮಾಡಿದಾರ, ಮುಂದೆ ಅವ್ರು ಇನ್ನೂ ಅವರಿಗೆ ಬಸವಣ್ಣ ಇನ್ನೂ ಹೆಚ್ಚಿನ ಶಕ್ತಿ ಭಕ್ತಿ ಎಲ್ಲ ಕೊಡ್ತಾರ. ಅದು ಕೊಟ್ಟಿದ್ದೆಂದು ಹೋಗಂಗಿಲ್ಲ, ಎಲ್ಲಿ ಹೋಗಂಗಿಲ್ಲ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಬದಲಿಗೆ, ಕೊಟ್ಟಿದ್ದು ಕೆಟ್ಟಿ ತೆನಬೇಡ, ಅದು ಮುಂದೆ ಬುತ್ತಿ ತಾಣುವುದು ಸರ್ವಜ್ಞ ಹೇಳಿದಂಗೆ ಅವರಿಗೆ ಆ ಬಸವ ಭಕ್ತಿ ಇರಲಿ ಅಂತ ನಾನು ಪ್ರಾರ್ಥಿಸಿ, ಮತ್ತೊಮ್ಮೆ ಸಮಯದ ಅಭಾವ ಇದೆ, ಮತ್ತೊಮ್ಮೆ ಎಲ್ಲ ಅದನ್ನು ನಮ್ಮನ್ನು ಬಿಡುಗಡೆ ಮಾಡಿ ಇದಕ್ಕೆ ಮತ್ತೊಮ್ಮೆ ಪೂಜೆಗೆ ಭಕ್ತಿಪೂರ್ವಕ ಪ್ರಣಾಮ ಅರ್ಪಿಸಿ, ಇವತ್ತ ಬಸವಣ್ಣನ ಕಾರ್ಯಕ್ಕೆ ಒಂದು ದಂಡ ನಾಯಕರಾಗಿ ಈಗೆಲ್ಲ ಹಿರಿಯರೆಲ್ಲ ಹೋದ್ರು, ಮಾತಾಜಿಯವರು ಹೋದ್ರು, ಅವ್ರು ಹೋದ್ರು. ಈಗ ನಮ್ಮೆಲ್ಲರಿಗೂ ಒಂದು ಭೇಟಿ ಯಾರಪ್ಪ ಅಂದ್ರೆ ನಮ್ಮ ಸಾರಂಗ ಮಠದ ಪೂಜೆ. ಯಾಕಂದ್ರೆ ಅವ್ರ ನೇತೃತ್ವ ಅಲ್ಲ, ನಮಗೆ ಅವರಷ್ಟು ಧೈರ್ಯ ಇಲ್ಲ, ಅವ್ರೇನು ನಾವಿರ್ತೀವಿ. ಅದಕ್ಕೆ ಅಂತ ಪೂಜ್ಯರು ಅವರು ಕೆಟ್ಟಿದ್ದಾರೆ. ಅಂತ ಪೂಜ್ಯರು ಈ ಬಸವಣ್ಣನ ಕಾರ್ಯವನ್ನು ಹೆಚ್ಚೆಚ್ಚು ಬೆಳೀಲಿ, ಮುಂದೆ ಮಗು ಉತ್ತರಾಧಿಕಾರಿ ಯಶಸ್ವಿಯಾಗಲಿ ಎಂದು ನಾನು ಪ್ರಾರ್ಥಿಸಿ, ಮತ್ತೊಮ್ಮೆ ಅದು ಭಕ್ತಿಪೂರ್ವಕ ಪ್ರಣಾಮ ಅರ್ಪಿಸಿ ನಾನು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಇವತ್ತ ಪೂಜ್ಯ ಶರಣಬಸಪ್ಪ ಅಪ್ಪವರ ಒಂದು ಶಿಕ್ಷಣ ಇಡೀ ವಿಶ್ವವಿಖ್ಯಾತ, ಇಲ್ಲಿ ವಿಶ್ವವಿದ್ಯಾಲಯ ಆಗಿ ಆ ಶರಣಬಸವೇಶ್ವರರ ಒಂದು ಕಾರ್ಯ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಖ್ಯಾತಿಯಾಗ್ಯದ. ಅಂತ ಪರಮ ಪೂಜ್ಯರು ಇವತ್ತಿನ ಸಮಾರಂಭಕ್ಕೆ ದಯಮಾಡಿಸಿದ್ದು ಎಲ್ಲರಿಗೂ ಬಹಳ ಸಂತಸ ಆಗಿದೆ. ಅವರ ಪಾದಕ್ಕೂ ನಾನು ಭಕ್ತಿಪೂರ್ವಕ ಪ್ರಣಾಮ ಅರ್ಪಿಸಿ ನನ್ನ ಮಾತು. ಬಾಕಿ ಪೂಜೆಯಿಂದ ಶ್ರೀಮಠದ ಮರಿದೇವರಿಗೆ ಆಶೀರ್ವಾದ. ಅದೇ ರೀತಿಯಾಗಿ ಸ್ವಾಮಿ ಹ್ಯಾಂಡ್ಲೂಮ್ ವತಿಯಿಂದ ಕೂಡ ನೂತನ ಮರಿದೇವರಿಗೆ ಗೌರವ ಸಮರ್ಪಣೆ ಹಾಗೂ ಶಾಬಜ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಕೂಡ ಮರಿದೇವರಿಗೆ ಹಾಗೂ